ಚೆನ್ನಾಗಿದೆ. ನೀನೀಗ ಮಾಡ್ದಲ್ಲ, ತುಂಬಾ ದೊಡ್ಡ ತಪ್ಪು ಮಾಡ್ದೆ. ನೀನ್ ಹೊಸಬ, ನನ್ನ ಜೊತೆ ಈ ಥರ ಆಟಗಳೆಲ್ಲ ಇಟ್ಕೋಬೇಡ. ನಾನೊಂಥರ ಹಾವು ಇದ್ದಂಗೆ, ಸೈಲೆಂಟ್ ಆಗಿದ್ರೆ ಸುಮ್ಮನೆ ಹರ್ಕೊಂಡು ಹೋಗ್ತೀನಿ. ನನ್ನ ತಂಟೆಗೆ ಬಂದ್ರೆ ಹರ್ದಾಕ್ ಹೋಗ್ತೀನಿ. ಮಾವಯ್ಯ ನಮಸ್ಕಾರ, ಚೆನ್ನಾಗಿದ್ದೀರಾ? ನನ್ನ ಬಗ್ಗೆ ನನ್ನ ಮಾವ ಹಿಂಗೆ ಕೇಳು, ಅವನು ಚೆನ್ನಾಗಿ ಗೊತ್ತು. ಇದೆ ಈ ಕೈಗಳಿಗೆ ಬೇಡಿ ಹಾಕಿದ್ದ, ಜೀಪ್ ಕಟ್ಟಾಕಿ ಭಾಗ್ ಮಿಲ್ಕ ಭಾಗ್ ತರ ಓಡಿಸ್ಕೊಂಡು ಹೋದ. ಆಮೇಲೆ ಏನಾಯ್ತು ಗೊತ್ತಿಲ್ವಾ? ಏಯ್ ಹೇಳ್ರ. ಗೋಪಿನಾಥ್ ಅಣ್ಣ ಪೊಲೀಸರಿಗೆ ಆಪಿಟ್ರು. ಸ್ಟೇಷನ್ ಅಲ್ಲಿ ಡಿಗ್ಯಾನ್ ಅಂತ ಗನ್ ಮಾತಾಡ್ತು. ಇದೇ ನಿಮ್ ಇನ್ಸ್ಪೆಕ್ಟರ್ ಕಣ್ ಮುಂದೆನೆ ಆರಾಮಾಗಿ ಬಿಡಿಸ್ಕೊಂಬಂದ್ರು. ಇದ್ದು ಭವಾನಿ ಶಂಕರ್ ಹವಾ ಅಂದ್ರೆ ಕರೆಕ್ಟ್. ಏಯ್ ಪೊಲೀಸ್, ಇನ್ಮೇಲೆ ಫುಲ್ ರೆಸ್ಪೆಕ್ಟ್ ಇರಲಿ ಅಣ್ಣನ ಮೇಲೆ. ಇದು ನಮ್ಮ ಅಪ್ಪನೂರು ಅಂದ್ರೆ ನಮ್ಮೂರು. ಪೊಲೀಸ್ ಸ್ಟೇಷನ್ನೇ ಕಬ್ಜಾ ಮಾಡಿದ್ ನಮ್ಗೆ ನೀವೆಲ್ಲ ಮ್ಯಾಟ್ರೇ ಆಗಲ್ಲ. ಏಯ್ ಮಾವಯ್ಯ, ಅಡಿ ಆಗವನ ಹತ್ರ ಹೀಗ ಮಾತಾಡೋದು? ನೀನಾದ್ರೂ ಹೇಳೋ. ಅಲ್ಲೇ ಪೊಲೀಸ್ ಮಾಮ ಇವೆಲ್ಲ ಮಾಡಬಾರ್ದು ಮಾವಯ್ಯ. ನನಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಾಳೆ ದಿನ ನಿನ್ನ ಮಗಳು ತಾನೇ ನೋವು ಪಡೋದು. ಏಯ್ ಏಸ್ಪೆ, ಅರ್ಥ ಮಾಡ್ಸೋ ನೀನ್ ಇನ್ಸ್ಪೆಕ್ಟರ್ಗೆ. ಕರೆಕ್ಟು ಸರ್. ರಾಮ್ ಸರ್, ಚೂರು ದೂರ ಇರಿ ಸರ್ ಅವನಿಂದ. ಒಂದು ಸೆಕೆಂಡ್ ಬನ್ನಿ ಸರ್. ಥ್ಯಾಂಕ್ ಯು ಸರ್. ಮಾಡಿಸ್ಬೇಕಾ? ಇನ್ನೊಂದ್ಸಲ ಸರ್ ಮಗಳಾಗ್ಲಿ ಗೋಕರ್ಣದ ಯಾವುದೇ ಹೆಣ್ಮಗಳಾಗ್ಲಿ ಕಣ್ಣೆತ್ತಿ ನೋಡ್ದೆ ಅನ್ಕೋ, ಊರಿಗೆ ದೊಡ್ಡ ಗಂಡ್ಸಾಗ ಕೊಟ್ಟಿದೆ ಅಲ್ವಾ? ಜೀವನ ಪರ್ಯಂತ ಗಂಡಸ್ತನ ಆಸೆನೆ ಮರ್ಯಾಗ ಮಾಡ್ಬಿಡ್ತೀನಿ. ಒಂದ್ಸರಿ ಒಡೆದು ಒಳಗಾಕಿದ್ರೆ ಅಮ್ಮ ಅಂತ ಕೂರಕ್ಕಾಗಲ್ಲ, ಅಪ್ಪ ಅಂತ ಹೇಳಕ್ಕಾಗಲ್ಲ, ಹಾಕ್ಬಿಡ್ತೀನಿ. ನಡ್ಕನ ಹೀಗೆ ನಡುಕ್ತಾ ಇರಬೇಕು. ಏನ್ರ? ಬನ್ನಿ ಸರ್ ಹೋಗೋಣ. ಸರ್, ಈ ಭವಾನಿ ಶಂಕರ್ ನಿಮ್ಮ ಮಗಳಿಗೆ ಯಾವಾಗಿಂದ ತೊಂದರೆ ಕೊಡ್ತಾ ಇದ್ದಾನೆ? ಸರ್, ನಿಜ ಹೇಳಬೇಕು ಅಂದರೆ 3 ವರ್ಷದಿಂದ. ಅಂದರೆ ನಾನು ಯಾವಾಗ ಇಲ್ಲಿಗೆ ಪೋಸ್ಟಿಂಗ್ ಆದ್ನೋ ಅವಾಗಿಂದ. ಆ್ಯಕ್ಚುಲಿ ನಾ ಬಂದಮೇಲೆ ಅವ್ರಿಗೆ ಸಮಸ್ಯೆ ಶುರು ಆಗಿದೆ. ಅವ್ರ ಮೇಲೊಂದು ಕೇಸ್ ಫೈಲ್ ಮಾಡಿಸಿದೆ. ಸರ್, ಹೇಳಕ್ಕೆ ಮತ್ತೆ ಈ ಕೇಸ್ ವಿಚಾರವಾಗಿ ಒಂದು 2-3 ದಿನ ನಾನು ಮೈಸೂರಿಗೆ ಹೋಗ್ಬೇಕಾಗ್ಬೋದು. ಓಕೆ. ಡ್ರೈವರ್, ಗಾಡಿ ನಿಲ್ಸು, ಗಾಡಿ ನಿಲ್ಸು. ಕೂಸೆ ಕೂಸೆ ಏನಿದೆಲ್ಲ? ಅಲ್ಲ, ಮನೆಯಿಂದ ಹೊರಟಾಗ ಮಾನಸ ನಿನ್ ಜೊತೆ ಇದ್ಲು, ಈಗ ನೋಡಿದ್ರೆ ನೀನೊಬ್ಳೆ ಇದೆಯಾ? ನೀವ್ ಯಾಕ್ರಿ ಈ ಊರಿಗೆ ಬಂದ್ರಿ? ನಮ್ಮ ಅಪ್ಪನ ರಿಟೈರ್ಮೆಂಟ್ ಯಾಕೆ ನಿಲ್ಸಿದ್ರಿ? ಸ್ಪಂದನ, ನೀವ್ ಇಲ್ಲಿಗೆ ಬರ್ದೇ ಇದ್ರೆ ಎಷ್ಟೋ ಚೆನ್ನಾಗಿರ್ತಾ ಇತ್ತು. ನಾನು ಅಪ್ಪ ಇಷ್ಟೊತ್ತಿಗೆ ಹಾಸನಲ್ಲಿ ಇರ್ತಾ ಇದ್ವಿ. ನೀವ್ ಬಂದಿದ್ದಕ್ಕೆ ಇದೆಲ್ಲ ಆಗಿರೋದು. ಏನಾಗಿದೆ ನಿನಗೆ? ಸ್ವಲ್ಪ ಬಾಯಿ ಮುಚ್ತೀಯಾ? ನಾನ್ ಬಾಯಿ ಮುಚ್ತೀನಿ, ಆದ್ರೆ ಬಾಯಿ ಬಿಟ್ಟು ಮಾತಾಡ್ಬೇಕಾಗಿರೋದು ಇವ್ರು. ನೋಡು, ಏನೋ ಆಗೇ ಇಲ್ಲ ಅನ್ನೋ ಹಾಗೆ ನಿಂತಿದ್ದಾರೆ. ನನ್ ಜೊತೆ ಯಾರು ಹೇಗಾದ್ರೂ ಬಿಹೇವ್ ಮಾಡಿ ನಿನ್ನ ಸಾಯಿಸ್ತೀನಿ ಅಂತ ಧಮಕಿ ಹಾಕ್ಲಿ. ಇವ್ರಿಗೆ ಏನ್ ಆಗ್ಬೇಕು? ಇವ್ರಿಗೆ ಬರೀ ನಿನ್ ಜೊತೆ ಗೋಕರ್ಣ ಸುತ್ತಾಡ್ಬೇಕು ಅಷ್ಟೇ. ಸ್ಪಂದನ, ಏನ್ ಮಾತಾಡ್ತಾ ಇದ್ದೆ ನೀನು? ನೋಡಿ, ನನಗೆ ಅಪ್ಪನ್ VRS ಬೇಕು, ಈಗಲೇ ಅಪ್ರೂವ್ ಮಾಡಿ.
ವಂದನಾ, ದೊಡ್ಡ ಸಾಹೇಬ್ರ ಮುಂದೆ ಹೀಗೆಲ್ಲ ಮಾತಾಡ್ತಾರ? ತಲೆ ಸರಿ ಇದೆಯಲ್ಲೋ ನಿನ್ಗೆ? ತಗೋ, ಸೈಕಲ್ ತಗೊಂಡು ಮನೆಗೆ ಹೋಗು. ಸಾರಿ ಸರ್. ಐ ಅಂಡರ್ಸ್ಟ್ಯಾಂಡ್. ರಾಜು, ತುಂಬ ಸಲ ಅವಳ ನಂಬರ್ಗೆ ಟ್ರೈ ಮಾಡಿ ಸಾಕಾಗೋಯ್ತು. ನಾಟ್ ರೀಚಬಲ್ ಬರ್ತದೆ ಪ್ರತಿ ಸಲ. ಹೋಗ್ಲಿ ಬಿಡು ಗುರು, ಏನೋ ನೆಟ್ವರ್ಕ್ ಪ್ರಾಬ್ಲಮ್ ಇರಬೇಕು. ಯಾಕೆ ತಲೆ ಕೆಡ್ಸ್ಕೊತೀಯಾ? ನಿಂಗೊಂದು ಗುಡ್ ನ್ಯೂಸ್ ಇದೆ. ಏನೋ? ವೈಶು ಮನೆ ಇರೋದು ಅವ್ರ ಅತ್ತೆ ಮನೆ ಹತ್ರನೇ. ಏನು ಹೇಳ್ತಿದ್ಯೋ? ಅಂದ್ರೆ ನಿಮ್ಮಮ್ಮ ಅವ್ರಿಗೆ ಅತ್ತೆ ಅಲ್ವಾ, ನಿಮ್ಮಮ್ಮ ಇರೋ ಊರಲ್ಲೇ ಅವಳು ಇರೋದು. ವೈಶುದು ಬೆಂಗಳೂರು. ಹೇ ಸೂಪರ್. ಹೇ, ನಿಜ ಹೇಳ್ತಿದ್ಯೇನೋ? ಮಗ, ಈ ಲೀಸ್ಟ್ ಅಲ್ಲೇ ಇದೆ, ನಾನ್ ಚೆಕ್ ಮಾಡಿದ್ದೀನಿ. ನಾನು ಮೊಬೈಲ್ ಅಂಗಡಿ ಇಟ್ಕೊಂಡ್ರೆ ವೇಸ್ಟ್ ಹಂಗಾದ್ರೆ. ಆದ್ರೂ ಮಗ, ಅಷ್ಟು ದೊಡ್ಡ ಬೆಂಗಳೂರಲ್ಲಿ ಹೇಗೋ ಹುಡ್ಕೋದು ಅವಳನ್ನ? ಸರಿ, ಒಂದು ಕೆಲಸ ಮಾಡು ಮಗ, ನಾನು ಬೆಂಗಳೂರಿಗೆ ಬರೋಷ್ಟರಲ್ಲಿ ವೈಶು ಅಡ್ರೆಸ್ ಹುಡುಕಿರೋ. ಓಕೆ? ವೈಶು? ಓಕೆ ಮಗ, ಬಾಯ್. ಇಲ್ಲೇನು ಮಾಡ್ತಿದ್ಯಾ ನೀನು? ಪ್ರಸಾದ. ಯಾವ ಪ್ರಸಾದ? ಜನರಲಿ ಪೂಜೆದ್ನ ಬಿಟ್ಟು ಬೇರೆ ಯಾವ್ದನ್ನು ಪ್ರಸಾದ ಅನ್ನಲ್ಲ. ಓ, ರಾಮ್ ಸರ್ ಪೂಜೆ ಬಗ್ಗೆ ಹೇಳಿದ್ರು. ಹಲೋ ಸರ್, ಹೇಳಿರ್ಲಿಲ್ಲ, ಪೂಜೆಗೂ ಕರೆದಿದ್ರು. ಆದ್ರೆ ತಾವು ಸೀನಿಯರ್ ಆಫೀಸರ್ ಅಲ್ವಾ, ನಿಮ್ಗೆ ಎಲ್ಲಿ ಟೈಮ್ ಇರುತ್ತೆ? ಸರಿ ಸರಿ, ಪ್ರಸಾದ ತಗೊಳ್ಳಿ, ನಾನು ಕೆಲಸ ಮುಗಿತೆ, ನಾನು ಹೊಡ್ತೀನಿ. ದೇವ್ರ ಪ್ರಸಾದ ಕೊಡಕ್ ಬಂದಿದ್ಯಾ? ಈಗಲಾದ್ರೂ ಒಂಚೂರು ಒಳ್ಳೆ ಮಾತಾಡು. ನನ್ನ ಅಪ್ಪ ಏನ್ ಲೈಫಿಗೆ ತೊಂದರೆ ಕೊಟ್ಟು ನಿಮ್ಮ ಹತ್ರ ಒಳ್ಳೇದ್ ಮಾತಾಡಕ್ ನಂಗೆ ಬರಲ್ಲ ಸ್ವಾಮಿ. ನಿನಗೆ ನನ್ ಕಂಡ್ರೆ ಆಗಲ್ಲ ಅಂದ್ರೆ ಪ್ರತಿ ಸರಿ ಯಾಕೆ ಬರ್ತೀಯಾ? ಹಲೋ ಹಲೋ, ASP ಸಾಹೇಬ್ರೆ, ನನಗೇನ್ ನಿಮ್ಮನ್ನ ನೋಡೋ ಆಸೆ ಇಲ್ಲ. ಅಪ್ಪಯ್ಯನೇ ಬರ್ಬೇಕಿತ್ತು, ಅವ್ರಿಗೇನೋ ಕೆಲ್ಸ ಇತ್ತು ಅಂತ ನಾನ್ ಬಂದಿದ್ದೀನಿ. ಸರಿ, ಪ್ರಸಾದ ತಗೊಳ್ಳಿ. ಆಮೇಲೆ ಬೇಡ,